ಸರ್ಕಾರದ PDPS ಯೋಜನೆ ಅಡಿಯಲ್ಲಿ ಮಾವು ಬೆಳೆಗೆ ಎಲ್ಲಾ ಕೇಂದ್ರಗಳ RSK ಕೇಂದ್ರಗಳಲ್ಲಿ ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ನಮ್ಮ ಮುಳಬಾಗಿಲು ತಾಲೂಕಿನ ಎಲ್ಲಾ ರೈತರು ಕೂಡ ಈ ಒಂದು ಯೋಜನೆಯನ್ನ ಸದುಪಯೋಗ ಪಡಿಸ್ಕೋಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ. ಈಗಾಗಲೇ APMC ಯಲ್ಲಿ ಮತ್ತೆ ಮುಳಬಾಗಿಲು ಟೌನ್ ನಲ್ಲಿ ಇರ್ತಕ್ಕಂಥ ತೋಟಗಾರಿಕೆ ಇಲಾಖೆಯ ಕೇಂದ್ರದಲ್ಲಿ ಮತ್ತೆ ಎಲ್ಲಾ ಹೋಬಳಿಗಳ ರೈತ ಸಂಪರ್ಕ ಕೇಂದ್ರಗಳಲ್ಲಿ ನೋಂದಣಿ ಪ್ರಕ್ರಿಯೆ ಪ್ರಾರಂಭಗೊಂಡಿದ್ದು, ಸೊ ರೈತರೆಲ್ಲರೂ ಕೂಡ ಬಂದು ಈ ಒಂದು ಸರ್ಕಾರದ ಯೋಜನೆಯ ಸದುಪಯೋಗವನ್ನು ಪಡಿಸ್ಕೋಬೇಕು ಅಂತ ನಾನು ಎಲ್ಲಾ ರೈತರಲ್ಲೂ ಮನವಿ ಮಾಡಿಕೊಂಡು ಚಾಲನೆಯನ್ನು ಕೂಡ ಕೊಟ್ಟಿರ್ತೀನಿ. ನಮ್ಮ ಸರ್ಕಾರದಿಂದ ಮಾವು ಬೆಳೆಗೆ ಬೆಂಬಲ ಬೆಲೆ ಘೋಷಣೆ ಮಾಡಿದ್ದಾರೆ. ಅದು PDPS ಅಂತ ಯೋಜನೆ ಇದೆ. ಈಗ ನಮ್ಮಲ್ಲಿ ಕಳೆದ ಸಾಲಿನಲ್ಲಿ ಕೂಡ 5 ಎಕರೆವರೆಗೂ 20 ಟನ್ಗೆ ಅವಕಾಶ ಮಾಡಿಕೊಟ್ಟಿದೆ. ಅದೇ ರೀತಿಯಾಗಿ ಈ ವರ್ಷನೂ 1 ಎಕರೆಗೆ 4 ಟನ್ನು, ಮ್ಯಾಕ್ಸಿಮಮ್ ಅಂದ್ರೆ 5 ಎಕರೆವರೆಗೂ 20 ಟನ್ ವರೆಗೂ ಅವಕಾಶ ಮಾಡಿಕೊಟ್ಟಿದ್ದಾರೆ. 1 ಟನ್ಗೆ 17,500 ರೂಪಾಯಿ ಬರುತ್ತದೆ. ಕೆಜಿಗೆ ₹4.37 ಬರುತ್ತೆ. ಇದನ್ನ ನಮ್ಮ ತಾಲೂಕಿನಲ್ಲಿ ಎಲ್ಲ ರೈತ ಸಂಪರ್ಕ ಕೇಂದ್ರಗಳು 5 ರೈತ ಸಂಪರ್ಕ ಕೇಂದ್ರದಲ್ಲಿ ನೋಂದಣಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಅದೇ ರೀತಿಯಾಗಿ ನಮ್ಮ ತೋಟಗಾರಿಕೆ ಇಲಾಖೆ ಮುಳಬಾಗಿಲಲ್ಲಿ ಅದೇ ಮತ್ತೆ APMC ಕೇಂದ್ರದಲ್ಲಿನೂ 2 ರಿಜಿಸ್ಟ್ರೇಷನ್ ಕೌಂಟರ್ನ ಮಾಡಿದ್ದೀವಿ. ನಮ್ಮ ತಾಲೂಕಿನಲ್ಲಿ ಮಾವು ಬೆಳೀತಿರುವಂತೆಲ್ಲ ರೈತರು ಮೊದಲು ನಮ್ಮ ಹಾರ್ವೆಸ್ಟ್ ಮಾಡ್ಕೊಂಡು ಬರೋದಕ್ಕಿಂತ ಕಟಾವ್ ಮಾಡೋಕ್ಕಿಂತ ಮುಂಚೆನೆ ಬಂದು ಇಲ್ಲಿ ನೋಂದಣಿ ಮಾಡ್ಕೊಂಡು ಆಧಾರ್ ಕಾರ್ಡ್ ತಂದ್ರೆ ಸಾಕು ನೋಂದಣಿ ಮಾಡ್ಕೊಳ್ಳೋಕೆ. ನೋಂದಣಿ ಮಾಡ್ಕೊಂಡ್ಮೇಲೆ ಅದೊಂದು ರೆಸಿಪ್ಟ್ ಕೊಡ್ತಾರೆ. ಅದ್ರ ಜೊತೆಗೆ ಅವರು ಮಾಲ್ ತಂದಾಗ ಮಾವಿನಕಾಯಿ ಕಟಾವ್ ಮಾಡ್ಕೊಂಡ್ ಬಂದ್ಮೇಲೆ APMC ಯಲ್ಲಿ ಒಂದು ಗೇಟ್ ಎಂಟ್ರಿ ಪಾಸ್ ಕೊಡ್ತಾರೆ. ಆಮೇಲೆ ಅವರು ವೇ ಬ್ರಿಡ್ಜ್ ಮತ್ತೆ ಆ ಮಂಡಿ ಮಾಲೀಕರದ್ದು ಅಲ್ಲಿ ಕೊಟ್ಟಿರೋಂಥ ಸ್ಲಿಪ್ ತಂದು ನಮ್ಮ APMC ಕಾರ್ಯದರ್ಶಿಗಳ ಅವರ ಆಫೀಸಲ್ಲಿ ಕೊಟ್ಟರೆ ಅವರು REMS ಪೋರ್ಟಲ್ ಅಪ್ಲೋಡ್ ಮಾಡಿ DBT ಮುಖಾಂತರ ಅನುದಾನ ಬರ್ತಾ ಇದೆ ರೈತರಿಗೆ ಬೆಂಬಲ ಬೆಲೆ. ಇದನ್ನು ನಮ್ಮ ತಾಲೂಕಿನಾದ್ಯಂತ ಇರುವ ಎಲ್ಲಾ ರೈತರು ಮಾವು ಬೆಳೆಗಾರರು ಇದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು. ಇದು 1 ತಿಂಗಳ ಕಾಲಾವಕಾಶ ಮಾತ್ರ ಇರ್ತದೆ. ಅದಕ್ಕೆ ದಯವಿಟ್ಟು ಎಲ್ಲ ರೈತರು ಈಗ ಬಂದು ಎಲ್ಲ ರಿಜಿಸ್ಟರ್ ಮಾಡ್ಕೋಬೇಕು ಅಂತೇಳಿ ನಾನು ಕೋರ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಅಲ್ಲ, ತೋತಾಪುರಿಗೆ ಮಾತ್ರ ಅನೌನ್ಸ್ ಮಾಡಿರೋದು. ಈಗ ಲಾಸ್ಟ್ಗೆ ನಮ್ಮಲ್ಲಿ ತೋತಾಪುರಿ ಮತ್ತೆ ನೀಲಂ ಮಾತ್ರ ಇರ್ತದೆ. ಅದು ಲೇಟ್ ವೆರೈಟೀಸು. ಹಂಗಾಗಿ ಎಲ್ಲಾ ರೈತರಿಗೂ ಸಿಗ್ತಾ ಇದೆ. ಕಳೆದ ಸಾಲದಲ್ಲಿ ಕೂಡ ನಮ್ಮ ಜಿಲ್ಲೆಗೆ 40 ಕೋಟಿ ಅಷ್ಟು ಅನುದಾನ ಈ ಯೋಜನೆಯಿಂದ ರೈತರಿಗೆ ಸಿಕ್ಕಿದೆ. ಈ ವರ್ಷನೂ ಅದೇ ರೀತಿಯಾಗಿ ಸದುಪಯೋಗ ಪಡಿಸ್ಕೋಬೇಕು ಅಂತ ಎಲ್ಲ ರೈತ ಬಾಂಧವರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಅಲ್ಲ, 2 ಸೇರಿ ಇದು. 2 ಸೇರಿ ಇದು. ಅಲ್ಲ 2 ಸೇರಿ ಇದು ಈಕ್ವಲ್ ಶೇರ್ ಇರ್ತದೆ. ಇಬ್ರು ಸೇರಿ ಅದು ಸರ್ಕಾರದಿಂದ 2 ಸರ್ಕಾರದಿಂದ ಬರ್ತದೆ. ಯಾವನಿಗೆ ಹೋಗಿ ಬಂದ್ರೆ ಅಲ್ಲಿ ಇನ್ಸ್ಟಾಲ್ ಮಾಡಿಸ್ಬಿಟ್ಟು ಸ್ಟಾರ್ಟ್ ಆಗಿದೆ. ಈ ಬೈಕ್ಗಳು ಕಾಯ್ದು ಮಾಡಿಸ್ತೀವಿ. 3 ಜನದಾಗಿದೆಯಾ? ನೀವು ಮಾಡಿಸಿದ್ರಾ? ಮಾಡ್ತೇನೆ, ನಂದೇ ಮಾಡ್ತೇನೆ. ಒಂದು 2 ವರ್ಷ ಮಾಡಿಸ್ಕೊಂಡಿದ್ದಾರೆ. ನಮ್ಮಲ್ಲಿ ಸ್ಟಾರ್ಟಿಂಗ್ ಬರಲ್ಲ ಮೇಡಮ್. ಆಮೇಲೆ ಲಾಸ್ಟ್ ಒಂದು 5-6 ದಿವಸ ಇದ್ದಾಗ ಸ್ವಲ್ಪ ಲೇಟ್ ಅಣ್ಣ. ತಾಯ್ದೂರು ಸ್ವಲ್ಪ ಲೇಟು ಏರಿಯಾ ಇರೋದು ತಾಯ್ದೂರು ದುಕ್ಸಂದ್ರ. ಈ ಸರ್ತಿ ಜಾಸ್ತಿ ಕಡೆ ಮಾಡಿದ್ವಿ. ಲಾಸ್ಟ್ ಇಯರ್ ಒಂದೇ ಕಡೆ ಈ ನಮ್ಮ ಹುಬ್ಳಿಯಲ್ಲಿ ಶೆಡ್ಯೂಲ್ ಮಾಡಿದ್ರು. ಇರ್ಲಿ ಡಾಕ್ಯುಮೆಂಟ್ ತಗೊಂಡಿದ್ರು. ರಿಜಿಸ್ಟರ್ ಮಾಡಿಸಿದ್ರಪ್ಪ ನೀವೀಗ? ಹೇಳಿದ್ದೀನಿ ಮೇಡಮ್, ಇಲ್ಲೇ ಮಾಡಿಸ್ರಿ. ಎಲ್ಲ ಕೊಟ್ಟಿದ್ದೀನಿ ಆಲ್ರೆಡಿ. ಮಾಡ್ಬೋದು ಮಾಡ್ರಿ. 2 ನಿಮಿಷ ಅಷ್ಟೇ ಅದು. ಇದು ಮಾಡಿಸಿ. ನೀವು ಮಾಡಿಸಿದ್ರಾ? ಮಾಡಿಸಿ. ಅಷ್ಟಾಗಿ ಆಧಾರ್ ಕಾರ್ಡ್ ತಂದಿಲ್ಲ. ಮೊಬೈಲಲ್ಲಿ ಇದ್ರೆ ತೋರಿಸಿ ಮಾಡ್ಕೊಡ್ತಾರೆ. ಮೊಬೈಲಲ್ಲಿ ಆಧಾರ್ ಕಾರ್ಡ್ ಇದ್ರು ಕೂಡ ತೋರಿಸಿ ಮಾಡ್ಕೊಡ್ತಾರೆ. ತೋರಿಸ್ತಾ ಇದ್ದೀವಿ ಮೇಡಮ್. ನಮ್ದು ಇವಾಗ ಮಾಡ್ಬೇಕು. ಬಂದವ್ರು ಮಾಡಿಸ್ಕೊಡಿ. ಕ್ಯೂ ನಿಲ್ಲಕ್ಕೆ ನಮ್ಮಲ್ಲಿ ಕ್ಯೂ ಆಗೋದೇ ಇಲ್ಲ. ಸಾಧ್ಯನೇ ಇಲ್ಲ ಮೇಡಮ್. ನಮ್ಮಲ್ಲಿ ಎಲ್ಲ ಕಡೆ ಇದು ಮಾಡಿದ್ರಿಂದ ಕ್ಯೂ ಏನಿಲ್ಲ. ಇಲ್ಲೇನು ತೊಂದರೆ ಆಗಲ್ಲ ಮೇಡಮ್. ನಮಗೆ ಚೆಕ್ ಪೋಸ್ಟ್ ಇದರಲ್ಲೇ ತಾಯ್ಲೂರಿಗೆ ಒಂದೇ ಕಡೆ ಇಲ್ಲ. ಸರ್ಕಾರದಿಂದ ಬೆಂಬಲ ಬೆಲೆ ಘೋಷಣೆ ಮಾಡಿದ್ರೆ ಅದರ ಸದುಪಯೋಗ ಪಡ್ಕೊಳ್ಳಿ, ಎಲ್ಲರೂ ಪಡ್ಕೊಳ್ಳಿ. ತಗೋಬೇಕು. ರೈತರ ಬಂದು ಕೊಟ್ಟವ್ರೆ.
ಸ್ವಲ್ಪ ಪ್ರಚಾರ ಮಾಡಿ ಈಗ ಮಾಡ್ಕೊಂಡು ಎಷ್ಟು ಮಾಡ್ತಿದ್ರು ಈಗ ಫ್ಯಾಕ್ಟ್ರಿದು 3 ರೂಪಾಯಿ ಆಗಿದೆ. 3 ರೂಪಾಯಿ 4.5 ರೂಪಾಯಿ ಬರ್ತಾ ಇದೆ. ಶ್ರೀನಿವಾಸ್ಪುರು 4 ರೂಪಾಯಿ ಹಾಕಿದ್ದಾರೆ, ಇವತ್ತು 3 ರೂಪಾಯಿ ಹಾಕ್ತಾರೆ. ಡೆಲಿವರಿ ಇಲ್ಲ ಸರ್ಕಾರ ಕೊಡ್ತಾ ಇದೆ. 4 ರೂಪಾಯಿ ಕೊಡ್ತೀವಿ ಈಗ ಕೆಜಿಗೆ. ಒಬ್ರು 5 ಎಕರೆ ಮಾಡ್ತಾ ಇದ್ರೆ ಅವ್ರಿಗೆ 200 ಕ್ವಿಂಟಾಲ್ವರೆಗೂ ಬರುತ್ತೆ. ಲಾಸ್ಟ್ ಟೈಮ್ ಎಲ್ಲ ತಗೊಂಡಿರಲ್ಲ ರೈತರು, ನಿಮ್ಗೆ ಗೊತ್ತಿದೆಯಾ? ಗೊತ್ತಿದೆಯಲ್ವಾ? ಈ ಸತಿ ಅದೇ ಥರ ನೀವು ಯಾರು ತೋಟಗಳು ಕೊಂಡ್ಕೊಂಡಿದ್ದೀರಲ್ಲ ಆ ರೈತರಿಗೆಲ್ಲ ಹೇಳ್ರಿ. ಈಗ ಆಧಾರ್ ಕಾರ್ಡ್ ಅವ್ರು ಏನ್ ಮಾಡ್ತಾರೆ, ತೋಟಗಳು ಓಡಿದ್ದಾರೆ, ರೈತರ ದುಡ್ಡು ಹೋಗುತ್ತೆ, ಮತ್ತೆ ಇವ್ರು ಬರ್ಬೇಕಲ್ವಾ? ಮಾಡಕ್ಕೆ ಅನುಕೂಲ ಆಗ್ತದೆ. ಲಾಸ್ಟ್ ಟೈಮ್ ಮಾಡಿಸ್ಕೊಂಡು ಬಂಡವಾಳ ಹಾಕಿರ್ತಾರೆ, ಲಕ್ಷ ಬರ್ತದೆ.